ಆಶಾ ಆಶಾ ಕಾಫಿ ಮಾಡ್ತೀನಿ. ಸರಿ. ಸರಿ. ಏನಾದರೂ ನಾನೇನ್ ಮಾಡಬೇಕು? ಕಾಫಿ ಕುಡಿದ ತುಟಿಗಳಿಗೆ ನೀನು ಸಿಹಿ ಮುತ್ತನ್ನು ಒತ್ತಿ ಕಳಿಸ್ಕೊಟ್ಬಿಟ್ರೆ ಆರಾಮಾಗಿ ಟ್ರೈನಲ್ಲಿ ಹೋಗ್ತೀನಿ. ಅಷ್ಟೇನಾ? ಸರಿ, ನಿಮ್ಮ ಇಷ್ಟದಂತಾನೆ ಆಗಲಿ. ನೀವು ಶುರು ಮಾಡಿ. ಹೊಸ್ದಾಗಿ ನಮ್ಮ ಮನೆ ಕೆಲ್ಸಕ್ಕೆ ಬಂದವನಲ್ವಾ ಇವನು? ಸರಿ ಸರಿ ಇರ್ಲಿ ಬಿಡಿ. ಏನು ಅಂದ್ರೆ ಬೇಗ ಬಂದ್ಬಿಡಿ, ಯಾಕಂದ್ರೆ ನಿಮ್ಮನ್ನ ಬಿಟ್ಟು ನನ್ಗೆ ಇರೋಕ್ಕಾಗಲ್ಲ. ಅದಕ್ಕೆ ಮನೆ ಕಡೆ
ಹುಷಾರು. ನಾನು ಹುಷಾರು, ನೀವು ಬೇಗ ಬರ್ಬೇಕು ಅಷ್ಟೇ. ನಿನ್ ಬಿಟ್ಟು ಯಾಕಂದ್ರೆ ನೀವೇ ನನ್ ಪ್ರಾಣ ಕಣ್ರಿ. ಆಯ್ತು, ಬರ್ತೀನಿ. ಸಮಾಧಾನ ಆಯ್ತಾ? ಹೋಗ್ ಬನ್ನಿ. ಟಾಟಾ ಬಾಯ್. ಬೇಗ ಬಂದ್ಬಿಡಿ, ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀವೇನಾ ಮ್ಯಾನೇಜರ್ ಚಂದ್ರು ಅಂದ್ರೆ? ಹೌದು ಆಶಾರಾಣಿಯವರೇ, ಜಮೀನ್ದಾರರು ಮನೆಯಲ್ಲಿಲ್ಲವೇ? ಇಲ್ಲ, ಅವರು ಈಗ ತಾನೇ ಬೆಳಗಾಂಕ್ ಹೋದ್ರು. ಅದು ಬರೋದು ಒಂದು ವಾರ ತಡವಾಗತ್ತಂತ ಹೇಳಿದ್ರು. ಪಾಪ ಪಾಪ, ಅಲ್ಲಿವರೆಗೂ ತಾವೊಬ್ಬರು ಈ ಮನೆಯಲ್ಲಿ ಕಾಲಹರಣ ಮಾಡೋದು ಕಷ್ಟವಲ್ಲವೇ? ಕಷ್ಟನಾ? ಇಲ್ಲಿ ಕಷ್ಟ ಆಗುವಂತದ್ದು ಏನಿದೆ ಮ್ಯಾನೇಜರ್? ನೋಡಿ, ಈ ಮನೆಯಲ್ಲಿ ನಾನು ಸುಖವಾಗಿ ಇದ್ದೀನಿ. ನನಗೇನು ಉಣಲು ಕಡಿಮೆಯಾ, ತೊಡಲು ಕಡಿಮೆಯಾ? ಈ ಮನೆಯಲ್ಲಿ ಕೈಗೊಬ್ರು ಕಾಲ್ಗೊಬ್ರು ಆಳುಗಳಿದ್ದಾರೆ. ಮನೆಯಲ್ಲಿ ಕೂತ್ಕೊಂಡು ನನಗೆ ಬೇಜಾರಾದ್ರೆ ಹೊರಗೋಡೋಗಿ ಸುತ್ತಾಡ್ಕೊಂಡ್ ಬರೋದಕ್ಕೆ ಕಾರ್ಗಳಿದೆ. ನೀವ್ ಅಂದ್ಕೊಂಡಂತೆ ಈ ಮನೆಯಲ್ಲಿ ನನಗೆ ಯಾವ ಕಷ್ಟನೂ ಇಲ್ಲ. ಈ ಸಿರಿ ಮಹಲಿನಲ್ಲಿ ನಾನು ಮಹಾರಾಣಿಯಾಗೇ ಇದ್ದೀನಿ ಮ್ಯಾನೇಜರ್. ತಪ್ಪು ತಿಳಿಯಬೇಡಿ, ರಾಣಿಯ ಜೊತೆ ರಾಜನಿದ್ದರೆ ಮಾತ್ರ ಸುಖ, ಸಂತೋಷ, ನೆಮ್ಮದಿ ಸಿಗುವುದು. ನೋಡಿ ಆಶಾದೇವಿಯವರೇ, ತಮ್ಮ ಮುಗ್ಧ ಸ್ವಭಾವ ಕಂಡು ನನ್ನ ಮನ ಮೊಮ್ಮಲನೆ ಮರೆತಾ ಇದೆ. ಅಂದ್ರೆ ತಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಈಗ ಅರ್ಥವಾದರೂ ಪ್ರಯೋಜನವೇನಿಲ್ಲ. ಸಮಯ ಕಳೆದು ಹೋಗಿದೆ. ನೀವು ದುಡುಕಿ ನಿಮ್ಮ ಬಾಳನ್ನು ಹಾಳು ಮಾಡಿಕೊಂಡು ಬಿಟ್ಟಿರುವಿರಿ. ಪಾಪ, ಏನು ಅರಿಯದ ತಮ್ಮ ಮುಗ್ಧ ಸ್ವಭಾವಕ್ಕೆ ಸವತಿಯ ಸ್ಥಾನದಲ್ಲಿದ್ದು ಲತಾದೇವಿ ಈ ರೀತಿ ಅನ್ಯಾಯ ಎಸಗಬಾರದಾಗಿತ್ತು. ಏನು ಮಾತಾಡ್ತಿದ್ದೀರಾ ನೀವು? ಲತಾ ನನಗೆ ಅನ್ಯಾಯ ಮಾಡಿರ್ಬೇಡ. ಬರೀ ಅನ್ಯಾಯವಷ್ಟೇ ಅಲ್ಲ, ತನ್ನ ಬುದ್ಧಿವಂತಿಕೆಯಲ್ಲಿರುವ ಬತ್ತಳಿಕೆಯಲ್ಲಿರುವ ಬುದ್ಧಿವಂತಿಕೆಗೆ ನಿಮ್ಮ ಆಹುತಿ ನೀಡಿ ನಿಮಗೆ ವಂಚನೆಗೈದು ತಾನು ಸುಖದಿ ತೇಲಾಡುತ್ತಿರುವ ಛತ್ರಪತಿಯವಳು. ಬಾಲ್ಯದ ಗೆಳತಿ ಎಂಬ ಅಭಿಮಾನ ಸ್ವಲ್ಪ ಆದರೂ ಬೇಡವೇ? ಛೇ, ಗುರುವಿನ ಮಗಳೆಂಬ ಮಮತೆಯಾದರೂ ಬೇಡವೇ? ಛೇ, ಎಂತ ಹೆಣ್ಣು ಆ ದ್ರೋಹಿ! ನೋಡಿ, ಈ ನಿಮ್ಮ ಮಾತು ಒಗಟಾಗಿದೆ. ದಯವಿಟ್ಟು ಅದೇನಂತ ವಿವರವಾಗಿ ಬಿಡಿಸಿ ಹೇಳಿ. ಈ ವಿಷಯ ನಿನ್ನೆದುರು ಹೇಳಿ ನಾಳೆ ನಾನು ನೌಕರಿ ಕಳೆದುಕೊಳ್ಬೇಕಾಗುತ್ತದೆ. ಒಟ್ಟಾರೆ ದೇವರು ನಿಮಗೆ ಅನ್ಯಾಯವೆಸಗಿದ್ದಾನೆ ತೀರಿತು. ಹೋಗಲು ಬಿಡಿ, ಕದ್ದು ಕಾಮನಾಟವನ್ನಾಡುವರ ಕತೆ. ನಿಮ್ಮ ಮನವನ್ನೇಕೆ ಹದಗೆಡಿಸಬೇಕು? ನಾ ಇನ್ನು ಬರುತ್ತೇನೆ. ನಿಲ್ಲಿ ಮ್ಯಾನೇಜರ್. ಇದ್ದ ವಿಷಯವನ್ನು ಸವಿಸ್ತರವಾಗಿ ಹೇಳ್ದ ಹೋದ್ರೆ ನಿಮಗೆ ನನ್ನ ನಾಡಿ ಆಗಿದೆ. ನಾನೇನು ಹೇಳುತ್ತೇನೆ, ನಾಳೆ ತಮ್ಮ ಪತಿ ದಯಾನಂದನಿಂದ ನನಗೆ ತೊಂದರೆಯಾದರೆ? ತೊಂದ್ರೆನಾ? ನಾನಿರುವವರೆಗೂ ನಿಮಗೆ ಯಾರಿಂದಲೂ ತೊಂದರೆ ಆಗೋ ಹಾಗೆ ನಾನ್ ನೋಡ್ಕೋತೀನಿ. ಇದು ಪ್ರಾಮಿಸ್. ವಿಷಯ ಏನು ಅಂತ ಹೇಳಿ. ಕೈ ಮೇಲೆ ಕೈ ಹಾಕಿದವರನ್ನೆಂದಿಗೂ ಬಿಟ್ಟವನಲ್ಲ ಈ ಚಂದ್ರಕಾಂತ್. ತಮ್ಮ ಮೇಲೆ ನನಗೆ ನಂಬಿಕೆ ಹುಟ್ಟಿತು. ಇದ್ದ ವಿಷಯ ಹೇಳುತ್ತೇನೆ, ಆದರೆ ಈ ವಿಷಯ ಗುಪ್ತವಾಗಿರಬೇಕು. ನೋಡಿ ಆಶಾದೇವಿಯವರೇ, ನಿಮ್ಮ ಪ್ರೀತಿಯ ಗೆಳತಿ ಲತಾ ಹಾಗೂ ನಿಮ್ಮ ಪತಿ ದಯಾನಂದ ಕಾಲೇಜು ಕಲಿಯುವಾಗಲೇ ಪರಸ್ಪರ ಪ್ರೇಮಿಗಳು. ಸುಮಾರು 2-3 ವರ್ಷಗಳ ಹಿಂದೆ ಅವರ ಸರಸ ಸಲ್ಲಾಪ ನಿರಂತರವಾಗಿ ಸಾಗಿ ಬಂದಿದೆ. ನಿಮ್ಮ ತಂದೆಯವರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲು ನಿನ್ನನ್ನು ದಯಾನಂದನ ಸತಿ ಸ್ಥಾನದಲ್ಲಿ ಕೂರಿಸಿ ತಾನು ಮನ ಬಂದಂತೆ ಚೆಲ್ಲಾಟವಾಡುತ್ತಿದ್ದಾಳೆ ಆ ದ್ರೋಹಿ ಲತಾ. ನೀವು ಹೆಸರಿಗೆ ಮಾತ್ರ ಹೆಂಡತಿ, ಸುಖ
ಸುಖವೆಂಬುದೇನಿದ್ದರೂ ಅವಳ ಪಾಲಿಗೆ ಮೀಸಲು. ಮ್ಯಾನೇಜರ್, ನೀವು ಹೇಳೋ ಮಾತು ಸತ್ಯವೇ? ಸುಳ್ಳು ಹೇಳಿ ನಾನೇನು ಸಾಧಿಸಬೇಕಾಗಿದೆ? ಪಾಪ ಯೌವನ ಸಿರಿಯಿಂದ ತುಂಬಿ ತುಳುಕುವ ತರುಣಿ ತಾವು ಈ ಮನೆಯಲ್ಲಿರುವಾಗ ನಿಮಗೆ ಮೋಸ ಮಾಡಿ ಅವಳೊಂದಿಗೆ ಚಕ್ಕಂದ ಹೊಡೆಯಲು ಹೊರಟಿರುವನಲ್ಲ ಆ ನಿನ್ನ ರಸಿಕನಾದ ಪತಿ. ಅವನೆಂತ ಮೂರ್ಖನೆನ್ನಬೇಕು ನನಗೂ ತಿಳಿದಾಗಿದೆ. ಹೋಗ್ಲಿ ಬಿಡಿ ಮ್ಯಾನೇಜರ್, ಇದ್ದ ವಿಷಯವನ್ನು ಸವಿಸ್ತರವಾಗಿ ಹೇಳಿ ಮಹಾದುಪಕಾರವನ್ನೇ ಮಾಡಿದ್ದೀರಾ. ಅವರ ಸುಖಕ್ಕಾಗಿ ಅವರದೇ ಆದಂತ ದಾರಿ ಕಂಡುಕೊಂಡಾಗ ನನ್ನ ಸುಖಕ್ಕಾಗಿ ನನ್ನದೇ ಆದಂತ ದಾರಿ ಕಂಡುಕೊಳ್ಳುವುದರಲ್ಲಿ ಯಾವ ತಪ್ಪು ಇಲ್ಲ. ಛೇ, ತುಡುಕಬೇಡಿ. ಆವೇಶದಲ್ಲಿ ಅಪಚಾರಕ್ಕೆ ಅವಕಾಶ ಮಾಡಿ ಅಪಕೀರ್ತಿಗೆ ಗುರಿಯಾಗುವುದು ಒಳ್ಳೆಯದಲ್ಲ ಅಂತ ನನ್ನ ಮಾತು. ಮ್ಯಾನೇಜರ್, ನಾನು ಒಂದು ಹರಿಯದ ಹೆಣ್ಣಲ್ಲವೇ? ನನಗೂ ದೈಹಿಕವಾದ ಆಸೆ ಆಕಾಂಕ್ಷೆಗಳಿರುವುದಿಲ್ವೇ? ಇಲ್ಲವೆಂದವರಾರು? ಅವರು ತಮ್ಮ ಸುಖ ಸಂತೋಷಕ್ಕಾಗಿ ಕೈ ಹಿಡಿದ ಸತಿಗೆ ಮೋಸ ಮಾಡಿ ಪರಸ್ತ್ರೀಯರೊಡನೆ ಚಕ್ಕಂದವಾಡುತ್ತಿರಬೇಕಾದ್ರೆ ಇನ್ನು ನಾನು ನನ್ನ ಸುಖಕ್ಕಾಗಿ ಪರ ಪುರುಷರೊಡನೆ ಸಂಬಂಧ ಬೆಳೆಸುವುದು ಅಸಂಬಂಧವೇ? ಅಸಂಬಂಧವೇನು ಅಲ್ಲ. ನೋಡಿ, ಈ ಹಾಳಾದ ಸಮಾಜ ಹಾದರಿ ಎನ್ನುತ್ತದೆ. ಸಮಾಜ ಅನ್ನೋದೇನು ಮಾಡುತ್ತೀ? ಹಾಳಾದ ಸಮಾಜ ಗಂಡು ತೋರಿ ತಪ್ಪಿದರೆ ಶೀಲವಂತನು ಅಂತ ಹೇಳುವ ಈ ಸಮಾಜ, ಅದೇ ಒಂದು ಹೆಣ್ಣು ಎಡವಿದರೆ ಸಾಕು ಕೇಕೆ ಹಾಕಿ ನಗುತ್ತಿ ಹಾಳಾದ ಸಮಾಜ. ನೋಡಿ ಮಿಸ್ಟರ್ ಚಂದ್ರು ಅವರೇ, ಈ ಸಮಾಜದ ಗೊಡವೆ ನನಗೆ ಬೇಕಾಗಿಲ್ಲ. ಸ್ವಲ್ಪ ನೀವೇನಾದ್ರೂ ಧೈರ್ಯ ತಾಳಿದ್ರೆ ಈ ಸಮಸ್ತ ಆಸ್ತಿಗೆ ಒಡೆಯರು ಆಗ್ತೀರಾ, ಈ ಬಾಡಿಗೆ ಮ್ಯಾನೇಜರು ಆಗ್ತೀರಾ. ತಮ್ಮ ಮಾತು ಅರ್ಥವಾಯಿತು. ಆದರೆ ನಾನಿನ್ನು ಮದುವೆಯಾಗದ ನವಯುವಕ. ಗೊತ್ತು, ಅದು ಗೊತ್ತಾಗಿ ನಾನು ನಿಮ್ಮ ಮೇಲೆ ಮನಸ್ಸು ಮಾಡಿದ್ದು ಅಲ್ವೇ? ನೋಡಿ, ನೀವು ಒಪ್ಪಿದರೆ ಈ ಆಸ್ತಿ ಹಣ ಪ್ರತಿಯೊಂದರಲ್ಲೂ ನಿಮಗೆ ಅರ್ಧ ಪಾಲಾಗಿರುತ್ತೆ. ಇದಕ್ಕೆ ನೀವೇನಂತೀರ ಮ್ಯಾನೇಜರ್? ದೇವಿ ಪ್ರತ್ಯಕ್ಷಳಾಗಿ ವರ ನೀಡಲು ಸಿದ್ಧಳಾದಾಗ ಭಕ್ತರಾದವರು ತಿರಸ್ಕರಿಸುವುದುಂಟೆ. ಇಂದಿನಿಂದ ನಾನು ನಿಮ್ಮವನು. ಇನ್ನು ಮೇಲಿಂದ ನೀವು ಈ ಆಷಾಢ ಬಾಳಂಧನದಲ್ಲಿ ಮೂಡಿ ಬಂದಿರುವ ಚಂದಿರ ನನ್ನ ಪಾಲಿದು. ಹಾಗಾದರೆ ನಾನೀಗ ಪ್ರಿಯ, ಈ ಪ್ರೇಯಸಿಯ ಪ್ರೇಮ ಮೂರ್ತಿಯೇ ನೀವಾಗಿ ಯಾರ ಭಯವಿಲ್ಲದೆ ನನ್ನನ್ನು ಅಪ್ಪಿ ಆಲಂಗಿಸಿ ಮುದ್ದಾಡುತ್ತಿದ್ದೀಯಲ್ಲ. ಯಾರು ಹಂಗಿಲ್ಲದೆ ಆಕಾಶದಲ್ಲಿ ತುಂಬಿಸುವ ಹಕ್ಕಿಗಳಾಗಿ ಹಾರೋಣ.
ಬನ್ನಿ, ಮತ್ತೆ ಸಿಗೋಣ. ಎಂಥ ಹೀನ ದೃಶ್ಯ ಕಂಡೆನಲ್ಲ ನಾನು. ದೇವ ಮಂದಿರದಂತಿರುವ ಮನೆಯಲ್ಲಿ ಕಾಮ ಪಿಶಾಚಿಗಳ ನರ್ತನ. ಅಯ್ಯೋ ದೇವರೇ, ಯಾಕಪ್ಪ ಯಾಕಪ್ಪ ನನ್ನ ದಯಾನಂದನಿಗೆ ಇಂಥ ಸ್ಥಿತಿ ತಂದೊಡ್ಡಿದೆ. ಈ ಕಲಿಕಾಲದಲ್ಲಿ ಯಾರನ್ನು ನಂಬಬೇಕೋ ಯಾರನ್ನು ಬಿಡಬೇಕೋ ಒಂದೂ ತಿಳಿಯದಾಯಿತು. ಆತ್ಮೀಯ ಮಿತ್ರನೆಂದ್ರು ಆಶ್ರಯ ಕೊಟ್ಟಿದ್ದಕ್ಕೆ ತಕ್ಕ ಪಾಠ ಕಲಿಸಿದ ಆ ನಯವಂಚಕ ಚಂದ್ರು. ಅಲ್ಲ, ಈ ಮಾತಾಯಿಗಾದರೂ ತಿಳಿಯಬಾರ್ದಾಗಿತ್ತೆ. ಈಗೇನು ಮಾಡೋದು? ಈ ವಿಷಯ ನನ್ನ ದನಿಗೆ ಗೊತ್ತಾದರೆ ಛೆ ಬೇಡ. ನಾನೇ ನಿಂತು ಮಗಳಂತಿರುವ ಆಶಾಳ ಬಾಳನ್ನು ಬಲಿ ಕೊಟ್ಟಂತಾಗುತ್ತದೆ. ಈ ವಿಷಯವನ್ನು ಗುಪ್ತವಾಗಿಟ್ಟು ಆಶಾಳಿಗೆ ತಿಳಿ ಹೇಳಿ ಸರಿಪಡಿಸಲೇಬೇಕು. ಹೌದು, ಹಾಗೆ ಮಾಡಿದರೆ ಮಾತ್ರ ನಂದನ ವನದಂತಿರುವ ಆ ಮನೆ ನಂದನ ವನವಾಗಿಯೇ ಉಳಿಯುತ್ತದೆ. ಇಲ್ಲವಾದರೆ ಆ ಮನೆ ಸ್ಮಶಾನ ಸದೃಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹೌದು, ಗುಪ್ತವಾಗಿಡಲೇಬೇಕು. ನನ್ನ ದನಿ ಮರ್ಯಾದೆಯನ್ನು ನಾನು ಉಳಿಸಲೇಬೇಕು. ನನ್ನ ದನಿಯ ಮರ್ಯಾದೆ ಮಣ್ಣು ಪಾಲಾಗದಂತೆ ನಾನು ಕಾಪಾಡಲೇಬೇಕು. ಹೌದು, ನಾನು ಕಾಪಾಡಲೇಬೇಕು. ಚಂದ್ರು, ನೋಡಿದ್ರ್ಯಾ ಹೇಗಿದೆ ಈ ಪ್ರಕೃತಿಯ ಮಡಿಲು? ಎಷ್ಟೊಂದು ಸುಂದರ ಈ ಒಡಲು. ಮತ್ತೆ ಆಶಾ, ಹಸಿರು ಸೂಸುವ ಹೊಲಗದ್ದೆ, ಹಚ್ಚ ಹಸಿರು ವನರಾಶಿ, ಮೆಲ್ಲನೆ ಸೂಸುವ ತಂಗಾಳಿಗೆ ತೇಲಿ ಬರುವ ಸುಮಗಳ ಸುವಾಸನೆ, ನಿರ್ಭೀತಿಯಿಂದ ಹಾರಾಡುವ ಹಕ್ಕಿಗಳು, ಕೋಮಲ ಹುಲ್ಲಿನ ಕಂಪಾದ ವಾತಾವರಣ, ಕಡುಗೆಂಪು ವರ್ಣದ ಹೂಗಳು, ಬಳಕುವ ಬಳ್ಳಿಗಳು, ತಲೆಯ ಮೇಲೆ ತೇಲಾಡುವ ಮೋಡೆಗಳ ಸೆರಗಿನ ಮೊರೆಯಲ್ಲಿ ಹುಡುಗಾಟವಾಡುವ ದಿನಕರ, ಇವೆಲ್ಲವನ್ನು ನೋಡುತ್ತಿದ್ದರೆ ಮನ ಕೆರಳಿ ನರ್ತಿಸಬೇಕನ್ನುತ್ತದೆ. ಈ ನಿಶುಭ್ರವಾದ ನೀಲಾಕಾಶದಡಿಯಲ್ಲಿ ಬೀಸುವ ಬೆಚ್ಚನೆ ಹಿತಕರ ಗಾಳಿ ನಮ್ಮ ಚಿತ್ತ ಸೂರ್ಯಗೊಳ್ಳುವ ರಮ್ಯ ವಾತಾವರಣ ಇದ್ದಾನ. ಆಹಾ, ಅಂತೂ ರಸಿಕತನ ಜೊತೆಗೆ ಸಾಹಿತ್ಯವೂ ಕೂಡ ಮನ ಮಾಡಿದೆ ಈ ನಿಮ್ಮ ಮನದಲ್ಲಿ. ಚಂದ್ರು, ಈ ಅರೆಯದ ಮನಗಳು ಹಗ್ಗವನ್ನು ಬಿಚ್ಚಿ ಹರಿಬಿಟ್ಟಂತೆ ಓರಿಗಳಂತೆ ದಿಕ್ಕಿಗೆ ಪರಿಸಪಿಸುವಾಗ ವರ್ಣರಂಜಿತ ಚಿಟ್ಟಿಗಳಾಗಿ ಹಿಂಡಾಗಿ ಹಾರತೊಡಗಿದಾಗ ಅದಕ್ಕೆ ಬಲೆ ಬೀಸಿ ಕೈ ಚಾಚಿ ಕರೆದ ಈ ನಿಮ್ಮ ಹೃದಯಕ್ಕೆ 100 ಅಭಿನಂದನೆಗಳು. ಅಂತ ಮಾತೆ ಕ್ಯಾಶ, ಮೊಟ್ಟ ಮೊದಲ ಹಚ್ಚ ಹರಿಯ ಕಂಡ ಬೆಚ್ಚನೆಯ ಹೊಸ ತರುಣನಂತೆ, ಕುಡಿ ಮೀಸಿ ಒಡೆಯನಂತೆ, 1000 ಅಶ್ವಗಳ ಅಧಿಪತಿಯಂತೆ ನಿನ್ನನ್ನು ಕಂಡು ನನ್ನನ್ನೇ ನಾನು ಮರ್ತಿದ್ದೆ. ಉಲ್ಲಾಸಿತನಾಗಿದ್ದೆ. ಉನ್ಮಾದಮತ್ತನಾಗಿ ಉದ್ವೇಗಗೊಂಡು ಪ್ರೇಮಾಮೃತದ ಬಿಂದಿಗೆಯನ್ನೇ ಘಟನೆ ಕುಡಿದು ಬರಿದು ಮಾಡುವಷ್ಟು ಮತ್ತೇರಿದೆ ಗೊತ್ತೇ ಆಶಾರಾಣಿ. ಚಂದ್ರು, ಅದು ಒಂದು ಸುಂದರ ದಿನ, ಮನಸ್ಸಿಗೆ ಕಚುಗಳು ಇಟ್ಟು ಮುದ್ದುಗೊಳಿಸುವ ದಿನ, ಹೃದಯಗಳ 2 ಅರಳುವ ದಿನ, ಅಶ್ವರಾತ್ಮಗಳಾಗಿ ಹುಚ್ಚು ಒಳೆಯಾಗಿ ಸೊಕ್ಕಿನಿಂದ ಅರಿಯುವ ದಿನ, ಮನದ ಮೂಲೆಗಳಲ್ಲಿ ತಟ್ಟಿ ಮುಟ್ಟಿ ಮಲ್ಲಿಗೆಯನ್ನು ಅರಳಿಸುವ ದಿನ, ನಮ್ಮಿಬ್ಬರ ಮಿಲನದ ದಿನ. ನೋಡಿ, ಸುಂದರವಾಗಿ ಈ ನನ್ನ ಮನಸ್ಸನ್ನು ಅಂದಗೊಳಿಸುವ ಮನ್ಮಥನಾಗಿ ನೀವು ನನ್ನ ಪಾಲಿಗೆ ಬಂದಿದ್ದೀರಾ. ಆದರೆ ನಾನು ಸೋಲಬಾರದು ಅಂತ ಈ ನನ್ನ ಮನಸ್ಸನ್ನು ಎಷ್ಟು ಹತೋಟಿಯಲ್ಲಿಟ್ಟುಕೊಂಡ್ರು ಅದು ನನ್ನಿಂದ ಅಸಾಧ್ಯವಾಯಿತು. ಆಕರ್ಷಣೆ ಅಂತದ್ದು ಆಶಾ. ಹೃದಯ ಹಂದರದಲ್ಲಿ ಒಲವಿನ ನವಿಲು ಗರಿಗೆದರಿ ನರ್ತಿಸಲು ಮತ್ತೇರಿಸುವ ಮಧುರಿಯಂತೆ ಪರಿಸರದ ಕಣ್ಣುಗಳಲ್ಲಿ ತೂರಿ ದೇಹದ ಉದ್ದಗಲದ ನರನಾಡಿಗಳಲ್ಲಿ ಹರಿದಾಡಿದ ಅವ್ಯಕ್ತ ಆನಂದದ ವರ್ಣಿಯ ಅನಿಸಿಕೆಗಳೆಲ್ಲ ಅಂಗಾಂಗಗಳಲ್ಲಿ ಮಾರ್ಧನೆಗೊಂಡು
ಮೂರ್ಧನಿಯಾಗಿ ನಿನ್ನುಸಿರಿನಿಂದ ಪಸರಿಸಿದ ಮನದ ಮಾದಕತೆಯನ್ನು ಹಸಿರುಗೊಳಿಸುವ ರೋಮಾಂಚನ ನನಗಾಗುತ್ತದೆ ಆಶಾ. ಚಂದ್ರು, ಅದೇಕೋ ಪುಟ್ಟಿದೆದ್ದ ಈ ಹಸಿರು ವನರಾಶಿಯ ಕೋಗಿಲೆಯ ಕೊಹುವಿಗೆ ಹಸಿವಿನಂತೆ ನಿಮ್ಮನ್ನ ಕಂಡು ಈ ನನ್ನ ಹಸಿವು ತೀಕ್ಷಣಗೊಂಡಿತು. ಅಂತೆಯೇ ಮನದ ಗಿಳಿ ಮಾವಿಗಾಗಿ ಚಟಪಡಿಸಿತು, ಬಿರಿದ ಹೂವು ದುಂಬಿಗಾಗಿ ಪರಿತಪಿಸಿತು ಅಲ್ವೇ ಆಶಾ? ಹೌದು, ಮಾತು ಮೌನವಾಯಿತು. ಮೌನ ಪ್ರೇಮಿಗಳೀರ್ವರನ್ನು ಬಂಧಿಸಿತು ಅಲ್ವೇ ಆಶಾ? ಹೋಗ್ಲಿ ಬಿಡು, ಏನಾದರೂ ಹೊಸ ವಿಷಯ ಇದ್ದರೆ ಮಾತನಾಡು. ಹೊಸ ವಿಷಯನ ನೋಡಿ, ಒಬ್ಬರನ್ನೊಬ್ಬರ ಅರ್ಥ ಮಾಡಿಕೊಂಡಾಗ ಮಾತನಾಡುವುದಕ್ಕೆ ಇಲ್ಲಿ ಯಾವ ಮಾತು ಉಳಿದಿಲ್ಲ. ನೀನನ್ನುವುದೇನೋ ನಿಜ, ಭಾವ ಜೀವಗೊಂಡಾಗ ಭಾಷೆ ಶವಗೊಂಡು ಮಾತಿನ ಸಾಮ್ರಾಜ್ಯದ ಮೇಲೆ ಮೌನದ್ದೇ ಸಿಂಹಾಸನ. ಆ ಸಾಮ್ರಾಜ್ಯದ ಮೌನವೇ ಶಾಸನ. ಆದರೂ ಆ ಸಿಂಹಾಸನದ ರಾಜರಾಣಿಯರು ನಾವು ತಾನೆ. ಆ ಸಿಂಹಾಸನದ ಅಡಿಗಳನ್ನು ಭದ್ರಪಡಿಸಿಕೊಳ್ಳುವುದು ಅದು ನಿಮ್ಮ ಮುಂದಿನ ಕಾರ್ಯ ಅಲ್ಲವೇ? ಆಶಾ, ನೀ ಸ್ವಲ್ಪ ಮನಸ್ಸು ಕಲ್ಲು ಮಾಡಿ ದಿಟ್ಟತನ ತೋರಿದರೆ ನಮಗಾವ ಕಷ್ಟಗಳು ಸಂಭವಿಸಲಾರು. ಕೊಟ್ಟ ಮಾತನ್ನು ಇಟ್ಟ ಮನಸ್ಸನ್ನು ಯಾವತ್ತಿಗೆ ಬದಲಾಯಿಸುವುದಿಲ್ಲ ಈ ಹಾಸ್ಯ. ಈಗಲಾದ್ರೂ ನಿಮ್ಮ ಮುಂದಿನ ಕಾರ್ಯಕ್ಕೆ ಅಣಿಯಾಗಿ. ಅನಿಶ್ಚಿತಿಯು ಆತಂಕಗೊಂಡು ನಿರಾತಂಕದ ನೆಮ್ಮದಿ ಮೂಡಿತು. ಸುತ್ತಲಿನ ಜಗವೆಲ್ಲ ವರ್ಣಮಯವಾಗಿ ಸೌಂದರ್ಯದ ಸುವರ್ಣಾಭಿಷೇಕದಿಂದ ತೊಯ್ದು ಹೊದ್ದೆಯಾದಂತೆ, ಸುಗಂಧ ಪೂಸಿ ನಿಂತಂತೆ, ಸಿರಿಯ ಹೊನ್ನ ಕಿರೀಟ ಹೊತ್ತಂತೆ ಕಣ್ಮುಂದನೆ ಕಂಗೊಳಿಸಿ ಮೈಮನಗಳೆರಡು ಪುಳಕಗೊಂಡವು ನಿನ್ನ ನಲನುಡಿ ಕೇಳಿ. ನೋಡಿ ಡಿಯರ್ ಚಂದ್ರು, ಜೀವನವಿಡೀ ಬಾಲ್ಯದಿಂದಲೇ ಬರೀ ಗೋಳಿನಲ್ಲೇ ಬದುಕಿದವಳು ನಾನು. ನನಗೆ ಆ ವಿಧಿಯ ವಕ್ರ ದೃಷ್ಟಿಯಿಂದ ತ್ರಿಕೋಣ ಆಕಾರದಲ್ಲಿ ನಿಲ್ಲಿಸಿತು. ಆದರೆ ದೈವಶಾಂತ ನೀವು ಬಂದು ಅದನ್ನೆಲ್ಲ ಬಗೆಹರಿಸಿ ನನ್ನ ಪಾಲಿಗೆ ನೀವು ದೇವರಾಗಿ ಬಿಟ್ರಿ. ಜೀವವಿಡೀ ಕಷ್ಟಗಳನ್ನೇ ಉಂಡು ಕಣ್ಣೀರನ್ನೇ ಕುಡಿದು ಬೆಂದ ಬದುಕಿನ ಬೂದಿ ಮೇಲೆ ಕುಳಿತ ತಮ್ಮಂತ ಸಹ ಹೃದಯಗಳಿಗೆ ಸುಮಾರ್ಗ ತೋರುವುದೇ ನನ್ನ ಧ್ಯೇಯ. ಪ್ರಿಯ ಆಶಾ, ನಿನ್ನ ಜೀವನದ ಉಸಿರನ್ನು ಇನ್ನು ಇನ್ನು ಹಚ್ಚ ಹಸರಾಗಿಸುವ ಆಸೆ ಈ ಚಂದ್ರಕಾಂತನಿಗೆ. ನೋಡಿ ಡಿಯರ್, ಈ ಸಮಯದಲ್ಲಿ ನೀವೇನಾದ್ರೂ ನನ್ನ ಜೊತೆಗೆ ಇಲ್ಲದಿದ್ದರೆ ಈ ನನ್ನ ಬದುಕು ನೀರಿನಲ್ಲಿ ಬಿದ್ದ ಸುಣ್ಣದ ಕಲ್ಲಿನಂತೆ ಕೊತ್ತು ಹೋಗುತ್ತೆ. ನೀರಿನಿಂದ ಹೊರಬಂದ ಮೀನಿನಂತೆ ಈ ನನ್ನ ಮನಸ್ಸು ಚಟಪಟ ಅಂತ ಒದ್ದಾಡುತ್ತೆ ಗೊತ್ತಾ? ಎಲ್ಲದಕ್ಕೂ ದೇವರಿದ್ದಾನೆ. ಡೋಂಟ್ ವೆರಿ ಆಶಾ. ಸುಂದರ ಕನಸುಗಳು ಮಧುರ ಜೇನು ಹನಿಯಾಗಿ ಜಿರುಗಿ ಒಳೆಯಾಗಿ ಹರಿದು ಸಾಗರವಾಗಿ ಭೋರ್ಗರಿದು ಮಾಧುರ್ಯದ ಮತ್ಸ್ಯ ಕನ್ನಿಕೆಯ ಹಸಿರು ಮುಕ್ಕಳಿಸುವ ಮರದಡಿಯಲ್ಲಿ ಮಕಮಲ್ಲು ನಾಚಿಸುವಂತೆ ಮೃದು ಹುಲ್ಲಿನ ಮೇಲೊರಗಿದ ಪ್ರಿಯತಮಿಯಾದ ನೀನು ಬರೀ ನನ್ನ ಹಗಲುಗನಸೆಂದೇ ಭಾವಿಸಿದ್ದೆ. ಆದರೆ ಆ ಕನಸು ನನಸಾಯಿತು ಈ ನಿನ್ನ ಸಿರಿಯೌವನದ ಮಡಿಲಲ್ಲಿ. ಚಂದ್ರು, ಈ ಶುಭ್ರ ಸರೋವರದ ಮೇಲೆ ಪೌರ್ಣಿಮೆ ಚಂದ್ರನ ಬೆಳದಿಂಗಳಗಾಗಿ ಕಾಯುತ್ತಿರುವ ನಾನು ಕೊನೆಗೊಂದು ದಿನ ಕನಸು ಕಂಡು ಕಂಡು ಎಲ್ಲಿ ಆ ಸರೋವರದಲ್ಲಿ ಮುಳುಗಿ ಹೋಗ್ಬಿಡ್ತೀನೇನೋ ಅಂತ ಅನಿಸ್ತಾ ಇದೆ ನನಗೆ. ಚಚೆ, ಹಾಗಾಗಲು ಬಿಡುವನಲ್ಲ ಈ ಚಂದ್ರಕಾಂತ್. ಸರೋವರದ ಮೇಲೆ ನಗು ನಗುತ್ತಾ ಕುಣಿದಾಡುತ್ತಿರಬೇಕು ಈ ಕೆಂಗುಲಾಬಿ. ನೋಡಿ, ಈ ಕೆಂಗುಲಾಬಿ ಹೂವು ಕಾದಿರುವುದು ನಿಮ್ಗೋಸ್ಕರ. ಇದನ್ನ ಅರಳಿಸಿ ನಗಿಸ್ತಿರೋ ಅಥವಾ ಬಾಡಿಸಿ ಆಳಿಸ್ತಿರೋ ನಿಮಗೆ ಬಿಟ್ಟಿದ್ದು. ಬೇಸಿಗೆಯ ಸುಡು ಬಿಸಿಲಿಗೆ ಬಾಡದಂತೆ, ಬೋರೆಂದು ಸುರಿಯುವ ಮಳೆಗೆ ನಲುಗಿ ನಡಗದಂತೆ ನನ್ನ ನೆರಳಿನ ಆಶ್ರಯದಲ್ಲಿ ಕೈ ಹಿಡಿದು ಮುನ್ನಡೆಸುವೆ. ಆದ್ರೂ ನಾನು ಗಂಡನಿದ್ದ ಗರತಿ ಕದ್ದು ಮುಚ್ಚಿ ಕಾಮದನಾಡುವುದು ಈ ಆಟವ ಎಲ್ಲಿತನ ಮುಂದುವರಿಯುತ್ತೆ ನೀವೇ ಹೇಳಿ? ಆಶಾ, ನೀ ಸ್ವಲ್ಪ ಮನಸ್ಸು ಕಲ್ಲು ಮಾಡಿದ್ರೆ ನಮಗೆ ಯಾವ್ಯಾವ ಅನಾಹುತಗಳು ಸಂಭವಿಸಲಾರವು. ಅದೇನಾದ್ರೂ ಹೇಳಿ. ಸುಖ ಪಡಬೇಕು, ಸುಖದಿಂದ ನಾವು ಇರಬೇಕು ಅಂದ್ರೆ ಎಲ್ಲ ಕಾರ್ಯಕ್ಕೂ ಸಿದ್ಧಳಾಗಬೇಕು ಈ ಆಶಾ. ನೋಡು ಆಶಾ, ಮಾನವನ ಜೀವನ ಶ್ರೇಷ್ಠವಾದದ್ದು. ಅದನ್ನು ಸದುಪಯೋಗ ಪಡೆದುಕೊಂಡಾಗಲೇ ಈ ಜೀವನ ಸಾರ್ಥಕವಾಗುವುದು. ಅಂದಾಗ
ನಮ್ಮ ಸ್ವಂತದ ಸುಖಕ್ಕಾಗಿ ಮಾಡಿಕೊಂಡ ಗಂಡನೆನ್ನುವ ಕಕ್ಕುಲತೆಯ ಕುಡಿಗೆ ನೀ ಕೊಡಲಿಯ ಪೆಟ್ಟ ನಿಟ್ಟು ಗಟ್ಟಿ ಮಾಡಿಕೊಳ್ಳಬೇಕು ನಮ್ಮ ಪ್ರೇಮ ಸಾಮ್ರಾಜ್ಯವನ್ನು. ಅಂದ್ರೆ ನಾನೀಗ ಕೊಲೆಗೈಯಲು ಕಂಕಣ ಕಟ್ಟಿ ನಿಲ್ಲಬೇಕು. ಅಯ್ಯಯ್ಯೋ, ಕೊಲೆನಾ? ನನ್ಗೆ ಯಾಕೋ ಭಯವಾಗ್ತಾ ಇದೆ ಡಿಯರ್. ಭಯಪಟ್ಟರೆ ನಮ್ಮ ಮುಂದಿನ ಬದುಕು ಬರಡಾಗಿ ಹೋಗುತ್ತದೆ. ಸುಖ, ಶಾಂತಿ, ನೆಮ್ಮದಿ ನಮ್ಮಿಂದ ದೂರ, ಬಹು ದೂರ ಸಾಗಿ ಹೋಗುತ್ತದೆ. ಆಶಾ, ಧೈರ್ಯದ ಚಿಲುಮೆ ನಾನಿರುವಾಗ ನೀನೇಕೆ ಅಂಜುವಿ? ನೀವನ್ನುವುದೇನೋ ಸರಿ, ಆದ್ರೆ ಈ ಅಪಾಯಗೊಳ್ಳುವುದಕ್ಕೊಂದು ಉಪಾಯವಾಗುವಂತ ತಿಳಿಯಬೇಕಲ್ವೇ? ಉಪಾಯದ ನಿಧಿ ನಾನಿರುವಾಗ ನೀನೇಕೆ ಚಿಂತಿಸುವಿ? ನಿನ್ನ ಪತಿ ಊರಿನಿಂದ ಬರೋದೊಳಗಾಗಿ ಪ್ಲಾನ್ ಹಾಕಿ ಪ್ಲಾನ್ ಪೇಪರ್ ನಿನ್ನ ಕೈಯಲ್ಲಿ ಕೊಡುವೆ, ಆಯ್ತೆ? ಸರಿ, ಹಾಗಾದ್ರೆ ನಿಮ್ಮ ಪ್ಲಾನ್ನಂತೆ ಈ ಕೆಲಸ ಆಯ್ತು ಅಂತಾನೆ ಅನ್ಕೊಳ್ಳಿ. ಇವತ್ತಿನಿಂದ ಮುಂದುವರಿಯೋಣ. ಹೊರಡುವ ಮುನ್ನ ಮೈ ನೀವು ಇಳಿಸುವ ಮತ್ಸ್ಯ ಕನ್ನಿಕೆಯ ಕಂಠದಿಂದ ಹೊರಸೂಸಲಿ ಪ್ರಣಯ ಗೀತೆ. ಹೌದು ಮತ್ತೆ? ಸರಿ ಬಿಡಿ. Bye.